ಕಾರ್ತಿಕ ಪುರಾಣ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ 24ನೇ ಅಧ್ಯಾಯ. ಅಂಬರೀಷನ ದ್ವಾದಶಿ ವ್ರತ. ಅತ್ರಿ ಮಹರ್ಷಿಗಳು ಪುನಃ ಅಗಸ್ತ್ಯರನ್ನುದ್ದೇಶಿಸಿ, ಓ ಕುಂಭಸಂಭವ, ಕಾರ್ತಿಕ ವ್ರತ ಪ್ರಭಾವವನ್ನು ಎಷ್ಟೇ ವಿವರಿಸಿದರೂ ಎಷ್ಟೇ ಕೇಳಿದರೂ ತೃಪ್ತಿ ಉಂಟಾಗುವುದಿಲ್ಲ. ನನಗೆ ತಿಳಿದ ಮಟ್ಟಿಗೆ ವಿವರಿಸುತ್ತೇನೆ, ಕೇಳು. ಗಂಗಾ, ಗೋದಾವರಿ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡಿದ್ದರಿಂದಲೂ, ಸೂರ್ಯಚಂದ್ರ ಗ್ರಹಣ ಸಮಯಗಳಲ್ಲಿ ಸ್ನಾನಾದಿಗಳನ್ನಾಚರಿಸಿದರೂ ಎಂತಹ ಫಲವುಂಟಾಗುವುದೋ ಶ್ರೀಮನ್ನಾರಾಯಣನ ನಿಜ ತತ್ವವನ್ನು ತಿಳಿಸುವಂತ ಕಾರ್ತಿಕ ವ್ರತದಲ್ಲಿ ಶುದ್ಧ ದ್ವಾದಶಿ ದಿನ ಭಕ್ತಿ ಶ್ರದ್ಧೆಗಳಿಂದ ದಾನ ಧರ್ಮಗಳನ್ನು ಮಾಡುವವರಿಗೆ ಅಷ್ಟೇ ಫಲ ಉಂಟಾಗುತ್ತದೆ. ಆ ದ್ವಾದಶಿ ದಿನ ಮಾಡಿದ ಸತ್ಕಾರ್ಯ ಫಲವು ಬೇರೆ ದಿನಗಳಲ್ಲಿ ಮಾಡಿದ ಫಲಕ್ಕಿಂತ 1000 ಪಟ್ಟು ಹೆಚ್ಚಾಗಬಲ್ಲದು. ಆ ದ್ವಾದಶಿ ವ್ರತವನ್ನು ಮಾಡುವ ವಿಧಾನ ತಿಳಿಸುತ್ತೇನೆ, ಕೇಳು. ಕಾರ್ತಿಕ ಶುದ್ಧ ದಶಮಿಯ ದಿನ ಹಗಲು 1 ಹೊತ್ತು ಮಾತ್ರವೇ ಮಿತಾಹಾರ ಸೇವಿಸಿ, ಆ ಮಾರನೇ ದಿನ ಅಂದರೆ ಏಕಾದಶಿ ದಿನ ಯಾವ ವ್ರತವನ್ನೂ ಮಾಡದೆ ಶುಷ್ಕೋಪವಾಸವಿದ್ದು ದ್ವಾದಶಿಗಳಿಗೆ ಬಂದ ನಂತರವೇ ಭೋಜಿಸಬೇಕು. ಇದಕ್ಕೊಂದು ಇತಿಹಾಸವಿದೆ, ಅದನ್ನು ಕೂಡ ವಿವರಿಸುತ್ತೇನೆ, ಸಾವಧಾನವಾಗಿ ಕೇಳೆಂದು ಹೀಗೆ ಹೇಳಿದರು. ಹಿಂದೆ ಅಂಬರೀಷನೆಂಬ ರಾಜನಿದ್ದ. ಆತ ಪರಮ ಭಾಗವತೋತ್ತಮ, ದ್ವಾದಶಿ ವ್ರತಪ್ರಿಯ. ಅಂಬರೀಷನು ಪ್ರತಿ ದ್ವಾದಶಿ ದಿನ ತಪ್ಪದೆ ವ್ರತವನ್ನು ಮಾಡುತ್ತಿದ್ದ. ಒಂದು ದ್ವಾದಶಿ ದಿನ ದ್ವಾದಶಿಗಳಿಗೆ ಸ್ವಲ್ಪ ಮುಂದಾಗಿತ್ತು. ಆದ್ದರಿಂದ ಆ ದಿನ ಬೇಗನೆ ವ್ರತವನ್ನು ಮುಗಿಸಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಲುದ್ದೇಶಿಸಿ ಸಿದ್ಧನಾಗಿದ್ದ. ಅದೇ ಸಮಯದಲ್ಲಿ ಅಲ್ಲಿಗೆ ಕೋಪ ಸ್ವಭಾವರಾದ ದೂರ್ವಾಸ ಮುನಿಗಳು ಬಂದರು. ಅಂಬರೀಷನು ಆ ಮುನಿಗಳನ್ನು ಗೌರವಿಸಿ ದ್ವಾದಶಿಗಳಿಗೆಯಲ್ಲಿ ಪಾರಾಯಣ ಮಾಡಬೇಕೆಂದು ಬೇಗನೆ ಸ್ನಾನಕ್ಕೆ ಹೋಗಿ ಬರುವಂತೆ ಕೋರಿದ. ದೂರ್ವಾಸರು ಅದಕ್ಕೆ ಅಂಗೀಕರಿಸಿ ಹತ್ತಿರದಲ್ಲಿದ್ದ ನದಿಗೆ ಸ್ನಾನಕ್ಕಾಗಿ ಹೊರಟರು. ಅಂಬರೀಷ ಎಷ್ಟು ಹೊತ್ತು ಕಾದು ನೋಡಿದರೂ ದೂರ್ವಾಸರು ಬರಲಿಲ್ಲ. ದ್ವಾದಶಿಗಳಿಗೆ ದಾಟಿ ಹೋಗುತ್ತಿದೆ. ಆದ್ದರಿಂದ ಅಂಬರೀಷ ತನ್ನೊಳಗೆ ತಾನು ಹೀಗೆಂದುಕೊಂಡ, ಮನೆಗೆ ಬಂದ ದೂರ್ವಾಸರನ್ನು ಊಟಕ್ಕೆ ಬರ ಹೇಳಿದೆ. ಆ ಮುನಿ ನದಿ ಸ್ನಾನಕ್ಕೆ ಹೋಗಿ ಇದುವರೆಗೂ ಬರಲಿಲ್ಲ. ಬ್ರಾಹ್ಮಣನಿಗೆ ಆತಿಥ್ಯ ಕೊಡುವೆನೆಂದು ಮಾತು ಕೊಟ್ಟು ಊಟ ಹಾಕದೆ ಹೋಗುವುದು ಮಹಾಪಾಪ. ಅದು ಗೃಹಸ್ಥನಿಗೆ ಧರ್ಮವಲ್ಲ. ಆತ ಬರುವವರೆಗೆ ಕಾದರೆ ದ್ವಾದಶಿಗಳಿಗೆ ದಾಟಿ ಹೋಗುತ್ತದೆ, ವ್ರತಭಂಗವಾಗುತ್ತದೆ. ಈ ದೂರ್ವಾಸ ಮುನಿಗಳು ಮಹಾ ಕೋಪಿಷ್ಠ ಸ್ವಭಾವದವರು. ಆತ ಬಾರದೆ ನಾನು ತಿಂದರೂ ನನ್ನನ್ನು ಶಪಿಸುವರು. ನನಗೇನು ತೋಚುತ್ತಿಲ್ಲ. ಬ್ರಾಹ್ಮಣ ಭೋಜನ ಮೀರಬಾರದು, ದ್ವಾದಶಿಗಳಿಗೆ ಮೀರಿ ಹೋಗಬಾರದು. ಗಳಿಗೆ ದಾಟಿ ಹೋದ ಮೇಲೆ ಭೋಜನ ಮಾಡಿದರೆ ಹರಿಭಕ್ತಿಯನ್ನು ಬಿಟ್ಟವನಾಗುತ್ತೇನೆ. ಏಕಾದಶಿ ದಿನ ಇದ್ದ ಉಪವಾಸ ನಿಷ್ಫಲವಾಗುವುದು. ದ್ವಾದಶಿ ಬಿಟ್ಟು ತಿಂದರೆ ಭಗವಂತನಿಗೆ, ಊಟ ಮಾಡಿದರೆ ದೂರ್ವಾಸರಿಗೆ ಕೋಪ ಬರುತ್ತದೆ. ಅದೂ ಅಲ್ಲದೆ ಈ ನಿಯಮವನ್ನು ನಾನು ಅತಿಕ್ರಮಿಸಿದ್ದೇ ಆದರೆ ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಗಳೆಲ್ಲ ಹಾಳಾಗಿ ಹೋಗುತ್ತದೆ. ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲವೆಂದು ಯೋಚನೆ ಮಾಡಿ ಬ್ರಾಹ್ಮಣ ಶಾಪಕ್ಕೆ ಭಯವಿಲ್ಲ. ಆ ಭಯವನ್ನು ಶ್ರೀ ಮಹಾವಿಷ್ಣುವೇ ಹೋಗಲಾಡಿಸುತ್ತಾನೆ. ಆದ್ದರಿಂದ ನಾನು ದ್ವಾದಶಿಗಳಿಗೆಯಲ್ಲಿ ಭೋಜನ ಮಾಡುವುದೇ ಉತ್ತಮ. ಆದರೂ ಹಿರಿಯರೊಂದಿಗೆ ಸಮಾಲೋಚನೆ ಮಾಡುವುದು ಒಳ್ಳೆಯದು ಎಂದು ಸರ್ವಜ್ಞರಾದ ಕೆಲವರು ಪಂಡಿತರುಗಳನ್ನು ಬರಮಾಡಿಕೊಂಡು ಅವರೊಂದಿಗೆ ಹೀಗೆ ಹೇಳಿದನು. ಓ ಪಂಡಿತ ಶ್ರೇಷ್ಠರೇ, ನಿನ್ನೆಯ ದಿನ ಏಕಾದಶಿಯಾದ್ದರಿಂದ ನಾನು ನಿಟ್ಟುಪವಾಸದಲ್ಲಿದ್ದೇನೆ. ಈ ದಿನ ಸ್ವಲ್ಪ ಮಾತ್ರವೇ ದ್ವಾದಶಿಗಳಿಗೆ ಇದೆ. ದ್ವಾದಶಿಗಳಿಗೆಯಲ್ಲಿ ಭೋಜನ ಮಾಡಬೇಕಾಗಿದೆ. ಇಷ್ಟರಲ್ಲಿ ನನ್ನ ಮನೆಗೆ ದೂರ್ವಾಸ ಮಹಾಮುನಿಗಳು ಆಗಮಿಸಿದರು. ಆ ಮಹಾಮುನಿಯನ್ನು ನಾನು ಊಟಕ್ಕೆ ಆಹ್ವಾನಿಸಿದ್ದೇನೆ. ಅದಕ್ಕೆ ಆತ ಒಪ್ಪಿ ಸ್ನಾನಾರ್ಥಿಗಳಾಗಿ ನದಿಗೆ ಹೋದವರು ಇದುವರೆಗೂ ಬರಲಿಲ್ಲ. ಈಗ ದ್ವಾದಶಿಗಳಿಗೆ ದಾಟಿ ಹೋಗುತ್ತಿದೆ. ಬ್ರಾಹ್ಮಣನನ್ನು ಬಿಟ್ಟು ದ್ವಾದಶಿಗಳಿಗೆಯಲ್ಲಿ ತಿನ್ನಬಹುದಾ, ಇಲ್ಲವೇ ವ್ರತಭಂಗವನ್ನು ಒಪ್ಪಿ ಮುನಿಗಳು ಬರುವವರೆಗೂ ಕಾಯಬೇಕಾ? ಈ ಎರಡರಲ್ಲಿ ಯಾವುದು ಮಹಾ ಮುಖ್ಯವಾದುದೋ ತಿಳಿಸಬೇಕಾಗಿ ಕೋರಿದನು.
ಆಗ ಆ ಧರ್ಮಜ್ಞರಾದ ಪಂಡಿತರು ಧರ್ಮಶಾಸ್ತ್ರಗಳನ್ನು ಪರಿಶೀಲಿಸಿ ವಿಮರ್ಶೆ ಪ್ರತಿವಿಮರ್ಶೆ ಮಾಡಿ ಆಲೋಚನೆ ಮಾಡಿ, ಮಹಾರಾಜ, ಸಮಸ್ತ ಜೀವರಾಶಿಗಳ ಗರ್ಭಗುಹೆಯಲ್ಲಿ ಜಠರಾಗ್ನಿ ರೂಪದಲ್ಲಿ ಗುಟ್ಟಾಗಿರುವ ಅಗ್ನಿದೇವನು ಹಸಿವನ್ನು ಹುಟ್ಟಿಸಿ ಜೀವಿಗಳು ಭೋಜಿಸಿದ ಚತುರ್ವಿಧಾನವನ್ನು ಜೀರ್ಣವಾಗಿಸಿ ದೇಹೇಂದ್ರಿಯಗಳಿಗೆ ಶಕ್ತಿ ಕೊಡುತ್ತಾನೆ. ಪ್ರಾಣವಾಯುವಿನ ಸಹಾಯದಿಂದ ಜಠರಾಗ್ನಿ ಜ್ವಲಿಸುತ್ತದೆ. ಅದು ಎಬ್ಬಿಸಿದ ಕ್ಷುದ್ಬಾಧೆ ಬಾಯಾರಿಕೆಯಾಗುತ್ತದೆ. ಆ ತಾಪವನ್ನು ಶಮನವಾಗಿಸಬೇಕಾದರೆ ಅನ್ನ ನೀರು ತೆಗೆದುಕೊಂಡು ಶಾಂತವಾಗಿಸಬೇಕು. ಶರೀರಕ್ಕೆ ಶಕ್ತಿ ಉಂಟಾಗಿಸುವವನು ಅಗ್ನಿದೇವರು. ದೇವತೆಗಳೆಲ್ಲರಿಗಿಂತ ಅಧಿಕನಾಗಿ ದೇವಪೂಜ್ಯನಾಗಿದ್ದಾನೆ. ಆ ಅಗ್ನಿದೇವನನ್ನು ಎಲ್ಲರೂ ಸದಾ ಪೂಜಿಸಬೇಕು. ಗೃಹಸ್ಥ ಮನೆಗೆ ಬಂದ ಅತಿಥಿ ಜಾತಿಹೀನನಾದರೂ ಭೋಜನ ನೀಡುವುದಾಗಿ ಹೇಳಿ ಅವನನ್ನು ಬಿಟ್ಟು ತಾನು ತಿನ್ನಕೂಡದು. ಅದರಲ್ಲೂ ವೇದಾಂಗ ವಿದ್ಯಾ ವಿಶಾರದರು, ಮಹಾತಪಶಾಲಿಯು, ಸದಾಚಾರ ಸಂಪನ್ನರೂ ಆದ ದೂರ್ವಾಸ ಮಹಾಮುನಿಗಳನ್ನು ಭೋಜನಕ್ಕೆ ಆಹ್ವಾನಿಸಿ ಅವರನ್ನು ಬಿಟ್ಟು ನೀನು ತಿನ್ನುವುದರಿಂದ ಮಹಾಪಾಪವಾಗುತ್ತದೆ. ದೂರ್ವಾಸರಂತವರನ್ನು ಅವಮಾನ ಮಾಡಿದರೆ ಪಾಪವು ಸಂಪ್ರಾಪ್ತವಾಗುತ್ತದೆ ಎಂಬುದಾಗಿ ವಿವರಿಸಿದರು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ 24ನೇ ಅಧ್ಯಾಯವು ಮುಕ್ತಾಯವಾಯಿತು.